ರಾಜ್ಯದಲ್ಲಿ ಬರ ಪರಿಸ್ಥಿತಿ ತಾಂಡವವಾಡ್ತಾ ಇದೆ. ಸಚಿವರು ರಾಜ್ಯ ಹಲವೆಡೆ ಬರ ಪರಿಸ್ಥಿತಿ ಪರಿಶೀಲನೆ ಮಾಡಿದ್ರು. ಈ ಕುರಿತು ಒಂದು ವರದಿ ಇದೆ ನೋಡಿ. ರಾಜ್ಯದಲ್ಲಿ ಮಳೆ ಕೈಕೊಟ್ಟಿದ್ದು ಅನ್ನದಾತರು ಕಂಗಾಲಾಗಿದ್ದಾರೆ. ಇದರ ಬೆನ್ನಲ್ಲೇ ಎಚ್ಚೆತ್ತಿರುವ ಸಚಿವರು ರಾಜ್ಯಾದ್ಯಂತ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ವಾಸ್ತವ ಪರಿಸ್ಥಿತಿ ಪರಿಶೀಲಿಸುತ್ತಿದ್ದಾರೆ. ರಾಯಚೂರು ತಾಲೂಕಿನ ಯಕ್ಲಸಪುರದಲ್ಲಿ ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗು ಜಮೀನುಗಳಿಗೆ ಭೇಟಿ ನೀಡಿ ಒಣಗಿ ಹೋಗಿರುವ ಹತ್ತಿ ಮತ್ತು ತೊಗರಿ ಬೆಳೆ ಹಾನಿಯನ್ನು ಪರಿಶೀಲಿಸಿ ರೈತರ ಅಹವಾಲುಗಳನ್ನು ಆಲಿಸಿದ್ರು. ನಾಟಿ ಮಾಡೋದಕ್ಕೆ 12ರಿಂದ 13,000 ಸೀಡ್ಸ್ ಜೊತೆ ಗೊಬ್ಬರ ಉಪಯೋಗ ಇಲ್ಲ ಸರ್. ಯಾಕಂದ್ರೆ ಇನ್ನೊಂದು 15 ದಿನ ತಿಂಗಳಿಗೆ ಇದಕ್ಕೆ ಪಿಂಕ್ ರೋಗ ಆಗ್ತದೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಗಜಪುರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಬರ ಪರಿಸ್ಥಿತಿ ವೀಕ್ಷಿಸಿ ಕೈಗೊಂಡಿರುವ ಪರಿಹಾರ ಕಾರ್ಯಗಳ ಕುರಿತು ಸ್ಥಳದಲ್ಲಿದ್ದ ಅಧಿಕಾರಿಗಳಿಂದ ಮಾಹಿತಿ ಪಡೆದ್ರು. ಮಾನ್ಯ ಮುಖ್ಯಮಂತ್ರಿ ಸೂಚನೆಯಲ್ಲಿ ಎಲ್ಲಾ ಸಚಿವರು ಒಂದೊಂದು ಜಿಲ್ಲೆಯನ್ನ ಆಯ್ಕೆ ಮಾಡಿ ಅಲಾಟ್ ಮಾಡಿದ್ರು. ಆ ಜಿಲ್ಲೆ ಎಲ್ಲಾ ತಾಲೂಕನ್ನ ವಿಸಿಟ್ ಕೊಟ್ಟು ಮಾಹಿತಿ ರಿಪೋರ್ಟ್ ಅನ್ನ ಕೊಡಕ್ಕೆ ಹೇಳಿದ್ರು. ಈಗ ನಾನು ಬಂದು 2ನೇ ತಾಲೂಕಲ್ಲಿ ನಾನು ಇದ್ದೀನಿ. ಈಗ ಇನ್ನ 4 ತಾಲೂಕು ಬಾಕಿ ಇದೆ. 6 ತಾಲೂಕು ವಿಸಿಟ್ ಕೊಡ್ಬೇಕಂತ ಇದ್ದೀನಿ. ಇವಾಗ ತಾವು ನೋಡಿರ್ಬೋದು, ಪಾಪ ರೈತರು ಒದ್ಲಾಡ್ತವ್ರೆ. ಪಾಪ ಈ ಬಾರಿ ಮಳೆ ಇಲ್ಲ ಅಂದ್ರೆ ಬಹಳ ಸಮಸ್ಯೆ ಹಿನ್ನಡೆ ಆಗಿದೆ. ಅದಕ್ಕಿಂತ ಮುಂಚೆ ಯಾವತ್ತೂ ಈ ತರ ಸಮಸ್ಯೆ ಆಗಿಲ್ಲ. ಈ ವರ್ಷ ತುಂಬಾ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಕ್ರಾಪ್ ಅಂತೂ ಎಲ್ಲ ಹಾಳಾದಂಗಿದೆ. ನಾನು ಎಲ್ಲೆಲ್ಲಿ ಹೋಗಿದ್ದೀನಿ ಅಲ್ಲಿ ರೈತರು ಪಾಪ ಅಷ್ಟು ಸಾಲನ ಸೋಲನ ಮಾಡಿಬಿಟ್ಟು ಕಷ್ಟಪಟ್ಟು 1 ಎಕರೆಗೆ ಕನಿಷ್ಠ ಒಂದು 15,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಒಬ್ಬ ಯಾರೋ 2 ಎಕರೆ ಅಂತಾನೆ, 5 ಎಕರೆ ಅಂತಾನೆ, 10 ಎಕರೆ ಅಂತಾನೆ, 3 ಎಕರೆ ಅಂತಾನೆ, 6 ಎಕರೆ ಅಂತಾನೆ, ನಷ್ಟ ಆಗಿದೆ. ಸಂಡೂರು ತಾಲೂಕಿನ ವಿಠಲಪುರದಲ್ಲಿ ಒಣಗಿದ ಹತ್ತಿ ಬೆಳೆಗಳನ್ನು ಪರಿಶೀಲಿಸಿದ ಸಚಿವ ನಾಗೇಂದ್ರ ರೈತರಿಂದ ಮನವಿ ಸ್ವೀಕರಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ಭರವಸೆ ನೀಡಿದ್ರು. ನಾನು ನಿನ್ನೆ ಬಳ್ಳಾರಿಗೆ ಕಂಪೇರ್ ಮಾಡಿಕೊಂಡ್ರೆ ಸಂಡೂರಲ್ಲಿ ಇನ್ನೂ ಜಾಸ್ತಿ ಆಗಿದೆ. ಬಹಳ ತುಂಬಾ, ಯಾಕಂದ್ರೆ ಇಲ್ಲಿ ಮಳೆ ಆಧಾರಿತ ರೈತರೇ ಜಾಸ್ತಿ ಇದ್ದಾರೆ, ಕೃಷಿ ಜಮೀನೇ ಜಾಸ್ತಿ ಇದೆ. ಅದು ಬೇರೆ, ಅದರಲ್ಲಿ ಮುಖ್ಯವಾಗಿ ಸಣ್ಣ ಹಿಡುವಳಿದಾರ ಅಂದ್ರೆ ಸಣ್ಣ ರೈತರು, ಬರೀ 1 ಎಕರೆ 5 ಎಕರೆ ಒಳಗೆ ಇರುವಂತ ಸಣ್ಣ ರೈತರಿಗೆ ಅನ್ಯಾಯ ಆಗಿಬಿಟ್ಟು ಬದುಕನ್ನು ನಡೆಸ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ. ಅದಕ್ಕೆ ಇವತ್ತು ನಾವು ಇದನ್ನು ವರದಿ ಒಪ್ಪಿಸಿ ಇವತ್ತು ನಾಳೆ ನಾಡ್ದಕ್ಕೆ ಒಳಗಡೆ ನಾವು ಮುಖ್ಯಮಂತ್ರಿ. ಬಾಗಲಕೋಟೆಯಲ್ಲಿ ನಡೆದ ಬರ ನಿರ್ವಹಣಾ ಸಭೆಯಲ್ಲಿ ಸಚಿವ ವಿಜಯಾನಂದ ಕಾಶಪ್ಪನವರು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ರು. ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬನ್ನಿ, ಶಾಸಕರ ಫೋನ್ ಕರೆಗಳನ್ನು ತಪ್ಪದೇ ಸ್ವೀಕರಿಸಿ ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಶಾಸಕರು ಹೋಗಿ ಭೇಟಿಯಾಗಿ ಯಾವ ಇಲಾಖೆ ನೀವು ಮುಖ್ಯಸ್ಥರಿದ್ದೀರಿ ಅನ್ನೋದನ್ನ ಪರಿಚಯ ಮಾಡ್ಕೊಂಡು ಬರ್ಬೇಕು. ನೀವು ಫೋನ್ ನಂಬರ್ ಕೊಟ್ಟು ಫೋನ್ ನಂಬರ್ ಇಸ್ಕೊಂಡು ಕಡ್ಡಾಯವಾಗಿ ನಮ್ಮ ಕಾಂಟ್ಯಾಕ್ಟ್ ಅಲ್ಲೇ ಇರಬೇಕು. ನಿಮ್ಮ ಗದಗ ತಾಲೂಕಿನ ಶ್ರೀರಂಗ ಗ್ರಾಮದ ರೈತ ಶಂಕರಪ್ಪ ಗುಡ್ಡದ ಮಳೆ ಇಲ್ಲದೆ ಒಣಗಿದ 4 ಎಕರೆ ಮೆಕ್ಕೆಜೋಳ ಬೆಳೆಗೆ ಕುರುಮೇಯಿಸಿ ಕಣ್ಣೀರಿಟ್ಟಿದ್ದಾರೆ. ಎಕರೆಗೆ 30,000 ರೂಪಾಯಿ ಖರ್ಚು ಮಾಡಿರುವ ರೈತ ಈಗ ಸಾಲದೊಳಗಿದ್ದು ಸರ್ಕಾರ ಕೂಡಲೇ ಜಿಲ್ಲೆಯನ್ನು ಬರಪೀಡಿತವೆಂದು ಘೋಷಿಸುವಂತೆ ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಫ್ರೀಡಂ ಟಿವಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಚಾನಲ್.